ಹಾಗೆ ಒಂದು ನಿಮಿಷ सेक्रेटरी समाज सोसायटी सेक्रेटरी बरप्पा डायरेक्टर आणि कोणता हिंट बा यावा एवढं ಬಹಳ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಬಹಳ ಪರಿಶ್ರಮದಿಂದ ಈ ಉದ್ಯಮವನ್ನು ಕಟ್ಟಿದವರು. ಸಾಮಾನ್ಯವಾಗಿ ಕರಾವಳಿ ತೀರದಿಂದ ಶಿವಮೊಗ್ಗ ನಗರಕ್ಕೆ ಬಂದಿರತಕ್ಕಂಥ ಹೋಟೆಲ್ ಉದ್ದಿಮೆ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಬೆಳೆದಿದೆ. ಶಿವಮೊಗ್ಗದ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಇವತ್ತು ವಿಸ್ತಾರವಾಗಿ ಬೆಳೆದಿದ್ದಾರೆ. ಇದಕ್ಕೆ ಮೂಲ ಕಾರಣ ಅವರ ಪರಿಶ್ರಮ, ಹಾಗೆ ಗ್ರಾಹಕರನ್ನ ನೋಡ್ಕೊಳ್ತಕ್ಕಂಥ ಒಂದು ರೀತಿ ನೀತಿಗಳು ರಕ್ತದಲ್ಲೇ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಯಾರೇ ಗ್ರಾಹಕರು ಬಂದರೂ ಕೂಡ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಶುಚಿಯಾಗಿ ರುಚಿಕರವಾದಂತಹ ಭೋಜನವನ್ನ, ಸ್ವಾದಿಷ್ಟಕರವಾದಂತಹ ತಿಂಡಿ ಉಪಹಾರವನ್ನ ಅವರಿಗೆ ನೀಡಬೇಕು ಅಂತಕ್ಕಂತಹ ಅವರ ಮನಸ್ಸಿನ ಇಚ್ಛೆ ಸದಾಕಾಲ ಹಸಿರಾಗೇ ಇರ್ತಾರೆ. ಹಾಗಾಗಿ ಅಲ್ಲಿ ಪರಿಶ್ರಮ ಒಂದು ಕಾಗಿಟ್ಟ ಬುತ್ತಿ. ಈ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಹೋಟೆಲ್ಗಳು, ಎಲ್ಲ ಲಾಡ್ಜ್ಗಳು ಇವತ್ತು ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯನ್ನು ನೀಡಿಕೊಂಡು ಇಡೀ ಮಲೆನಾಡಿನಲ್ಲಿ ಶಿವಮೊಗ್ಗ ಅಂದ್ರೆ ಈ ಒಂದು ಸೇವೆಗೆ ಗ್ರಾಹಕರಿಗೆ ತವರೂರು ಅನ್ನೋ ರೀತಿಯಲ್ಲಿದೆ. ಗಾಂಧಿ ಬಜಾರ್ನ ಈ ಏರಿಯಾದಲ್ಲಿ ಬಹಳ ಅವಶ್ಯಕವಾಗಿ ಒಂದು ಒಳ್ಳೆಯ ಲಾಡ್ಜ್ ಬೇಕಾಗಿತ್ತು. ಶಿವಮೊಗ್ಗ ನಗರದಲ್ಲಿ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಭಾವಸಾರ ಕ್ಷತ್ರಿಯ ಸಮಾಜ, ಹಾಗೆಯೇ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅವರ ಸಮಾಜಕ್ಕೆ ಮತ್ತು ಎಲ್ಲರಿಗೂ ಕೂಡ ಸೇವೆಯನ್ನು ನೀಡಿಕೊಂಡು ಬಂದಿದ್ದಾರೆ. ನಮ್ಗೆ ಎಲ್ಲೋ ಒಂದ್ ಕಡೆ ಆ ಭಾವಸಾರ ಕ್ಷತ್ರಿಯ ಸಮಾಜದ ಸ್ನೇಹಿತರು ಅಂದ್ರೆ ಬಹಳ ಪ್ರೀತಿ, ಹಿರಿಯರು ಅಂದ್ರೆ ಬಹಳ ಪ್ರೀತಿ. ಇಲ್ಲಿರ್ತಕ್ಕಂಥ ಎಲ್ಲರೂ, ತಾಡ್ಲಿ ಅವರು, ನಮ್ಮ ಸಾಕ್ರೆ ಅವರು ಬಹಳ ಸ್ನೇಹಿತರು ನನಗೆ. ಪದಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಯಾವುದೇ ಕೆಲಸ ಹೇಳಿದ್ರು ಕೂಡ ಅವರು ಅಂತ್ಯ ಬಹಳ ಪ್ರೀತಿಯಿಂದ, ಗೌರವದಿಂದ ಅದನ್ನು ಸ್ವೀಕರಿಸ್ತಾರೆ. ನಮ್ಮ ನಾಗರಿಕ ವೇದಿಕೆ ಹೋರಾಟದಲ್ಲಿ, ನಮ್ಮ ಚೇಂಬರ್ ಆಫ್ ಕಾಮರ್ಸ್ ನ ಹಲವಾರು ವಿಚಾರಗಳಲ್ಲಿ ಇವರೆಲ್ಲರೂ ಕೂಡ ಸಕ್ರಿಯವಾಗಿದ್ದಾರೆ. ಹಾಗೆ ಶಿವಮೊಗ್ಗ ನಗರದಲ್ಲಿ ಯಾವುದೇ ಆಚರಣೆಗಳಾದ್ರೂ ಕೂಡ ಅಲ್ಲಿ ಏನೋ ಒಂದು ಅರ್ಥಪೂರ್ಣವಾಗಿ ಅದೆಲ್ಲವನ್ನು ಆಚರಿಸಿಕೊಂಡು ಬರ್ತಕ್ಕಂಥ ಭಾವಸಾರ ವಿಷನ್ ಅಂತಕ್ಕಂಥ ಒಂದು ಯುವ ವೇದಿಕೆ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನ, ಒಳ್ಳೆಯ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರ ಕಟ್ಟಡದಲ್ಲಿ ನಮ್ಮ ಜಯಶ್ರೀ ಸೆಂಟರ್ಗೆ ಈ ಸೇವೆ ಮಾಡಲಿಕ್ಕೆ, ಲಾಡ್ಜಿಂಗ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಬಹಳವಾಗಿ ಸಂತೋಷ ಪಡ್ತೇವೆ. ನಾಡಿನ ಸಮಾಜದ ಪರವಾಗಿ ಮೊದಲನೆಯದಾಗಿ ಸಾಕ್ರೆ ಅವರು ಅಧ್ಯಕ್ಷರು, ತಾಂಡ್ಲಿ ಅವರು ಉಪಾಧ್ಯಕ್ಷರು, ಹಾಗೆ ಎಲ್ಲ ಪದಾಧಿಕಾರಿ ವರ್ಗದವರಿಗೆ ಪೂರಕವಾದಂತಹ ಧನ್ಯವಾದಗಳನ್ನು ನಮ್ಮ ಸಮಾಜದ ಪರವಾಗಿ ಸಲ್ಲಿಸ್ತೇವೆ. ನಮ್ಮ ಜಯಶ್ರೀ ಸೆಂಟರ್ಗೆ ಉತ್ತರೋತ್ತರವಾಗಿ ಈ ಲಾಡ್ಜ್ ಎಲ್ಲಾ ರೀತಿಯಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದಲಿ, ನಿಮ್ಮೆಲ್ಲರ ಸಹಕಾರ ಅವರಿಗಿರಲಿ. ಶಿವಮೊಗ್ಗದ ಸಾರ್ವಜನಿಕರ, ನಾಗರಿಕರ, ಸಹೃದಯಿ ಬಂಧುಗಳ ಎಲ್ಲರ ಸಹಕಾರ ಅವರಿಗೆ ಸಿಗಲಿ. ಅವ್ರ ಜೊತೆ ನಾವಿದ್ದೇವೆ. ಎಲ್ಲ ಕಷ್ಟ ಸುಖ ಎಲ್ಲರಿಗೂ ಕೂಡ ನಾವು ಕೈಜೋಡ. ಶಿವಮೊಗ್ಗ ನಗರದಲ್ಲಿ ಇವತ್ತು ಮತ್ತೊಂದು ಉದ್ಯಮದ ಸ್ಥಾಪನೆಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಿದ್ದೇವೆ. ಬಹಳ ಸಂತೋಷ. ಈ ಉದ್ಯಮ ಮತ್ತೊಂದು ಕರಾವಳಿ ತೀರದಿಂದ ಬಂದು ಶಿವಮೊಗ್ಗದಲ್ಲಿ ನೆಲೆ ನಿಂತಿರ್ತಕ್ಕಂತಹ ನಮ್ಮ ಜಯಶೀಲ ಶೆಟ್ಟರು ಈ ಒಂದು ಉದ್ದಿಮೆಯನ್ನ ಸ್ವತಂತ್ರವಾಗಿ ಪ್ರಾರಂಭ ಮಾಡಿದ್ದಾರೆ. ಕಳೆದ 16 ವರ್ಷಗಳಿಂದ ಶಿವಮೊಗ್ಗ ನಗರದಲ್ಲಿ ಅವರು ನೆಲೆ ನಿಂತಿದ್ದಾರೆ. ಈಗಾಗಲೇ ಶಿವಮೊಗ್ಗದಲ್ಲಿ ಮನೆ ಮಾತಾಗಿರ್ತಕ್ಕಂಥ ನಿಸರ್ಗ ಹೋಟೆಲ್, ಹಾಗೆ ನಮ್ಮ ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಬಹಳ ವರ್ಷಗಳಿಂದ ಬಹಳ ಅದ್ಭುತವಾದಂತಹ ಸೇವೆಯನ್ನು ನೀಡ್ತಾ ಇರ್ತಕ್ಕಂಥ ಅರಮನೆ ಮಲ್ನಾಡ್, ಈ ಹೋಟೆಲ್ ನಲ್ಲಿಯೂ ಕೂಡ ಅವರು ಪಾಲುದಾರರಾಗಿದ್ದಾರೆ. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ.